ಹೌದು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಚುನಾವಣೆ ದಿನಾಂಕ ನಿಗದಿಯಾಗಿ ಅಭ್ಯರ್ಥಿಗಳ ಘೋಷಣೆಯಾದಾಗಿನಿಂದಲೂ ಸಹ ರಾಜ್ಯದಲ್ಲಿ ಹೈವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದಾಗಿ ತೀವ್ರ ಕುತೂಹಲ ಮೂಡಿಸಿತ್ತು. ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಸ್ಪರ್ಧಿಸಿದ್ದರೆ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಕ್ಷಾ ರಾಮಯ್ಯ ಸ್ಪರ್ಧಿಸಿದ್ದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಸೋಲಿನ ರುಚಿ ಕಂಡು ಅಜ್ಞಾತವಾಸ ಅನುಭವಿಸಿದ್ದರು. ಇದೀಗ ಆ ಸೋಲಿನ ಸೇಡು ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ತೀರಿಸಿಕೊಂಡಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ರವರ ಗತ ವೈಭವದ ಕನಸು ನನಸು ಮಾಡುವಂತೆ ಸೂಚಿಸಿ ಕ್ಷೇತ್ರದ ಜನರು ಬೆನ್ನಿಗೆ ನಿಂತಿದ್ದಾರೆ. ಇನ್ನು ಈ ಬಾರಿಯ ಲೋಕಸಭಾ ಚುನಾವಣೆ ಅಷ್ಟು ಸುಲಭವಾಗಿರಲಿಲ್ಲ. ಕಾಂಗ್ರೆಸ್ ಪಕ್ಷದ ಪಾಲಿಗೆ 5 ಗ್ಯಾರಂಟಿಗಳೇ ಶ್ರೀರಕ್ಷೆಯಾಗಿದ್ದರೆ, ಬಿಜೆಪಿಗೆ ಮೋದಿ ಗ್ಯಾರಂಟಿಯೇ ಭರವಸೆಯಾಗಿತ್ತು. ದೇಶದ ಅಭಿವೃದ್ಧಿಯ ಮುಂದಿನ ಭವಿಷ್ಯಕ್ಕೆ ಮೋದಿ ಗ್ಯಾರಂಟಿಗೆ ಕ್ಷೇತ್ರದ ಮತದಾರರು ಜೈ ಅಂದಿದ್ದಾರೆ. ಇನ್ನು ಈ ಬಾರಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಹೀನಾಯ ಸೋಲು ಕಾಣುವಂತೆ ಮಾಡಿದೆ. ಇನ್ನು ಮತಗಳ ಎಣಿಕೆ ನಾಗಾರ್ಜುನ ಕಾಲೇಜಿನಲ್ಲಿ ನಡೆದಿದ್ದು, ಸೂಕ್ತ ಬಂದೋಬಸ್ತ್ನೊಂದಿಗೆ ನಡೆಯಿತು. ಅಂಚೆ ಮತಗಳ ಎಣಿಕೆ ಪ್ರಾರಂಭವಾದಾಗಿನಿಂದಲೂ ಸಹ ಡಾಕ್ಟರ್ ಕೆ ಸುಧಾಕರ್ ಅಂತಿಮ ಸುತ್ತಿನ ಮತಗಳ ಎಣಿಕೆಯವರೆಗೂ ಮುನ್ನಡೆಯಲ್ಲಿಯೇ ಸಾಗಿದ್ದು ವಿಶೇಷವಾಗಿತ್ತು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 20,941 ಮತಗಳ ಅಂತರದ ಮುನ್ನಡೆ ಕ್ಷೇತ್ರದ ಮತದಾರ ಪ್ರಭುಗಳು ಸುಧಾಕರ್ ರವರ ಬೆನ್ನಿಗೆ ನಿಂತಿರುವುದು ಸಾಕ್ಷಿಯಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಪೈಕಿ ದೊಡ್ಡ ವಿಧಾನಸಭಾ ಕ್ಷೇತ್ರವಾದ ಯಲಹಂಕದಲ್ಲಿ 83,000ಕ್ಕೂ ಹೆಚ್ಚಿನ ಮತಗಳನ್ನು ಲೀಡ್ ಪಡೆದಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಸೇರಿದಂತೆ ಬಿಜೆಪಿ ಮುಖಂಡರ ಮೊಗದಲ್ಲಿ ಲೋಕಸಭಾ ಕ್ಷೇತ್ರದ ಭರ್ಜರಿ ಗೆಲುವು ಬಹಳ ದಿನಗಳ ನಂತರ ಮಂದಹಾಸ ಮೂಡುವಂತೆ ಮಾಡಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಮಸ್ತ ಮತದಾರರಿಗೆ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಅವರಿಗೆ ಅರ್ಪಿಸಲಿಕ್ಕೆ ಬಯಸ್ತೇನೆ. ಇವತ್ತು ಸುಮಾರು 1,63,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿರ್ತಕ್ಕಂತಹ ಕೀರ್ತಿ ಮತದಾರರಿಗೆ ಸೇರುತ್ತೆ. ಇದರ ಪರಿಶ್ರಮ ನಮ್ಮ ಎರಡೂ ಪಕ್ಷಗಳ ಕಾರ್ಯಕರ್ತರು, ಮುಖಂಡರು, ಶಾಸಕರು, ಮಾಜಿ ಸಚಿವರು, ಮೇಲಾಗಿ ನಮ್ಮ ವರಿಷ್ಠರು, ಎರಡೂ ಪಕ್ಷಗಳಲ್ಲಿ ನಮ್ಮ ಪಕ್ಷದಿಂದ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಪ್ರಚಾರದ ವೇಳೆಯಲ್ಲಿ ಭಾಗಿಯಾಗಿದ್ದರು. ಅದೇ ರೀತಿ JDSನಿಂದ ಮಾಜಿ ಪ್ರಧಾನಿಗಳು ಸನ್ಮಾನ್ಯ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವರು, ಯುವ JDSನ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ನಮ್ಮ ಮಾಜಿ ಕೇಂದ್ರ ಸಚಿವರಾಗಿದ್ದಂಥ ನಾರಾಯಣಸ್ವಾಮಿ ಅವರು ಒಂದು ದಿವಸ ಬಂದಿದ್ದರು. ಎಲ್ಲದಕ್ಕಿಂತ ಕಳಸಪ್ರಾಯ ಪ್ರಚಾರದ ಒಂದು ಅಂಶ ಅಂದರೆ ಈ ದೇಶದ ಪ್ರಧಾನಿಗಳು ಕೋಟ್ಯಾಂತರ ಜನ ಅವರನ್ನು ಆರಾಧ್ಯ ದೈವದ ರೀತಿಯಲ್ಲಿ ನೋಡುವಂತಹ
ನಮ್ಮ ನರೇಂದ್ರ ಮೋದಿಜಿಯವರು ಕೂಡ ನನ್ನ ಪ್ರಚಾರಕ್ಕೆ ಬಂದಿದ್ದರು. ಶಾಸಕರು ಆಯ್ಕೆಯಾದಾಗ ಕೂಡ ಅವ್ರಿಗೆ 53,000 ಮತಗಳು ಹೆಚ್ಚಿಗೆ ಬಂದಿದ್ವು. ಅದಕ್ಕೂ ಮೀರಿ ನನಗೆ ಇವತ್ತು 83,000 ಮತಗಳು ಹೆಚ್ಚಿಗೆ ಇವತ್ತು ಕೊಟ್ಟಿದ್ದಾರೆ ಅಂದರೆ ಅವರ ಪ್ರೀತಿ, ಅವರ ವಿಶ್ವಾಸಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ಶಾಸಕರು ಮತ್ತು ಅಲ್ಲಿನ ನಮ್ಮ ಎರಡೂ ಪಕ್ಷದ ಸ್ಥಳೀಯ ಮುಖಂಡರುಗಳ ಜೊತೆ ಸೇರಿಕೊಂಡು ವಿಶೇಷ ಯೋಜನೆಗಳನ್ನು ನಮ್ಮ ಕೇಂದ್ರ ಸರ್ಕಾರದಿಂದ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ. ಮತ್ತು ಅನಿರೀಕ್ಷಿತವಾಗಿ ಮತ್ತೊಂದು ಕ್ಷೇತ್ರ ಅಂದರೆ ನೆಲಮಂಗಲ. ನಾನು ಇಷ್ಟು ದೊಡ್ಡ ಒಂದು ಅಂತರ ಅವ್ರು ಕೊಡ್ತಾರೆ, ದೊಡ್ಡ ಒಂದು ಮತಗಳು ತಂದು ಕೊಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ನಮ್ಮ ಮುಖಂಡರುಗಳು, ಮಾಜಿ ಶಾಸಕರುಗಳು, ಮಾಜಿ ವಿಧಾನ ಪರಿಷತ್ನ ಸದಸ್ಯರು, ನಮ್ಮ ಮಂಡಲ ಅಧ್ಯಕ್ಷರುಗಳು ಪದೇ ಪದೇ ನನಗೆ ಚಾಲೆಂಜ್ ಮಾಡಿ ಹೇಳ್ತಾಯಿದ್ರು, ಅಣ್ಣ ನಾನು 25,000 ವೋಟು ಹೆಚ್ಚಿಗೆ ಕೊಡದೇ ಇದ್ದರೆ ನಾನು ಮುಖಾನೇ ತೋರಿಸಲ್ಲ ಅಂತ ಹೇಳ್ತಾಯಿದ್ರು. ಆದರೂ ಕೂಡ ಇವತ್ತು ಅವರು 33,000 ಒಂದೇ ಕ್ಷೇತ್ರದಲ್ಲಿ, ಅಲ್ಲಿ ಕೂಡ ಕಳೆದ ಸಲ ಕಾಂಗ್ರೆಸ್ನ ಶಾಸಕರು ಗೆದ್ದಿದ್ದಾರೆ. ಈ ಕ್ಷೇತ್ರ 6 ಕ್ಷೇತ್ರ ಕಾಂಗ್ರೆಸ್ನ MLAಗಳಿದ್ದಾರೆ, 8 ಕ್ಷೇತ್ರದಲ್ಲಿ 6 ಕ್ಷೇತ್ರಗಳು. ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಇತಿಹಾಸದಲ್ಲಿ ಒಮ್ಮೆ BJPಯ ಸಂಸದರು ಆಗಿದ್ದಿತ್ತು. ಹಾಗಾಗಿ ಅವರು ಕಾಂಗ್ರೆಸ್ಸಿಗೆ ಹೋದರೂ ಕೂಡ, ಅವ್ರ ಮಗ ಕಾಂಗ್ರೆಸ್ಸಿಗೆ ಹೋಗಿ MLA ಆದರೂ ಕೂಡ ನಾವು ಈ ಪಕ್ಷವನ್ನು, ಈ ಸ್ಥಾನವನ್ನು ನಾವು ಉಳಿಸ್ಕೊಂಡಿದ್ದೀವಿ. ಅದಕ್ಕೆ ನನ್ನ ಎರಡೂ ಪಕ್ಷದ ಕಾರ್ಯಕರ್ತರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. 6 ಜನ ಶಾಸಕರುಗಳು ಭಾಳ ಪ್ರಯತ್ನ ಪಟ್ಟಿದ್ದರು, ಅವರ ಗ್ಯಾರಂಟಿಗಳ ಬಗ್ಗೆ ಮಾತನಾಡಿದರು. ಆದರೆ ಅಂತಿಮವಾಗಿ ಕರ್ನಾಟಕದ ಜನ ಭಾಳ ಬೇಗ ಎಚ್ಚರಗೊಂಡಿದ್ದಾರೆ. ಈ ರೀತಿಯಲ್ಲಿ ಮುಂದುವರೆದರೆ ಕರ್ನಾಟಕ ರಾಜ್ಯ ಆರ್ಥಿಕ ದುಸ್ಥಿತಿಯಿಂದ ಹಾಳಾಗುತ್ತೆ. ಆವೇಶದಿಂದ ಮಾತನಾಡಿ ಸರ್ಕಾರಕ್ಕೆ ಬಂದಂಥವರು, ಒಂದೇ ಒಂದು ಉದಾಹರಣೆ ಕೊಡ್ತೀನಿ, ನಾನು ಏನು ಟೀಕೆ ಮಾಡಲಿಕ್ಕೆ ಹೋಗಲ್ಲ. ವೈದ್ಯಕೀಯ ಕಾಲೇಜು ಭಾಳ ನಾವು ಸಂಕಲ್ಪ ಮಾಡಿದಂಥ ಒಂದು ಸಂಸ್ಥೆ ಅದು. ನಾನು ಬಿಟ್ಟಾಗ ಕಟ್ಟಡ ಎಲ್ಲ ಮುಗಿದು ಅದಕ್ಕೆ ಮೇಲೆ ಡೋಮ್ಸನ್ನು, ಗೋಪುರದ ಕೆಲಸ ಮಾಡಲಿಕ್ಕೆ ಬಾಕಿ ಉಳಿದಿತ್ತು. ನಾವು ಏನು ಉಳಿಸಿದ್ದೀವಿ ಅದು ಅಲ್ಲೇ ಇದೆ. ಇಟ್ ಈಸ್ ವೇರ್ ಇಟ್ ಈಸ್. ಮತ್ತೊಮ್ಮೆ ನನಗೆ ಮತ ಹಾಕಿರೋವಂಥವ್ರಿಗೂ ಮತ ಹಾಕದೇ ಇದ್ದಂಥವ್ರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ನಾನು ಇನ್ಮೇಲೆ ಇವತ್ತಿನಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಒಬ್ಬ ಸದಸ್ಯ. 21.5 ಲಕ್ಷ ಮತದಾರರಿದ್ದಾರೆ, 35ರಿಂದ 40 ಲಕ್ಷ ಜನಸಂಖ್ಯೆ ಇದೆ. ಇಷ್ಟು ಜನಕ್ಕೆ ನಾನು MP ಆಗಿರ್ತೇನೆ. ನಾನು ಯಾವುದೂ ರಾಗದ್ವೇಷವನ್ನು ಸಾಧನೆ ಮಾಡಲಿಕ್ಕೆ ಹೋಗಲ್ಲ. ನೀವು ಯಾವುದೇ ಪಕ್ಷದವರಾಗಲಿ, ಯಾವುದೇ ಜಾತಿಯವರಾಗಲಿ, ನೇರವಾಗಿ ನನ್ನ ಕಡೆಯಿಂದ ಏನು ಕೆಲಸ ಆಗಬೇಕಿದೆ ಅದಕ್ಕೆ ಬನ್ನಿ. ನಾನು ಪ್ರಾಮಾಣಿಕವಾಗಿ ಆ ಕೆಲಸ ಆಗಲಿಕ್ಕೆ ಸಾಧ್ಯ ಇದ್ದರೆ ಅದನ್ನು ಮಾಡಿ ನಿಮಗೆ ಮಾಡಿಕೊಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಎಲ್ಲ ಜನಾಂಗದ ಜನರು ಕೂಡ ನನಗೆ ಕೈ ಹಿಡಿದಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ನಾನು ಅದೇ ರೀತಿಯಲ್ಲಿ ಸಾಮಾಜಿಕ ನ್ಯಾಯಕ್ಕೆ, ಸಮಾಜ ನಿರ್ಮಾಣ ಮಾಡಲಿಕ್ಕೇ ನಾನು ವಿಶೇಷ ಒತ್ತನ್ನು ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ತಮಗೂ ಕೂಡ ಮಾಧ್ಯಮ ಸ್ನೇಹಿತರು ಈ ಚುನಾವಣಾ ಪ್ರಚಾರದ ವೇಳೆಯಲ್ಲಿ ನನಗೆ ಭಾಳಷ್ಟು ಸಹಕಾರ ಕೊಟ್ಟಿದ್ದೀರಿ. ನನ್ನೆಲ್ಲ ಪ್ರಚಾರಗಳಿಗೂ ಕೂಡ, ನನ್ನ ಸಭೆಗಳಿಗೆ ಕೂಡ ನೀವು ಪ್ರಚಾರವನ್ನು ಕೊಟ್ಟಿದ್ದೀರಿ. ನಾನು ತಮ್ಮ ಮೂಲಕ ಜನರನ್ನು ಭಾಳ ಸಲೀಸಾಗಿ, ಸುಗಮವಾಗಿ, ವೇಗವಾಗಿ ತಲುಪಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ತಮಗೂ ಕೂಡ ನಾನು ಅನಂತ ವಂದನೆಗಳನ್ನು ಸಲ್ಲಿಸ್ತೀನಿ. ಒಟ್ಟಾರೆ ಡಾಕ್ಟರ್ ಕೆ ಸುಧಾಕರ್ ಇದೇ ಪ್ರಥಮ ಬಾರಿಗೆ ಲೋಕಸಭೆಯಲ್ಲಿ ಸ್ಪರ್ಧಿಸಿದ್ದು, ಮೊದಲ ಸ್ಪರ್ಧೆಯಲ್ಲಿಯೇ ಭರ್ಜರಿ ಬಹುಮತದೊಂದಿಗೆ ಜಯಬೇರಿ ಬಾರಿಸಿರುವುದು ಸುಧಾಕರ್ ಬೆಂಬಲಿಗರು ಹಾಗೂ ಕಾರ್ಯಕರ್ತರಲ್ಲಿ 10 ಪಟ್ಟು ಉತ್ಸಾಹವನ್ನ ತಂದಿರುವುದಂತೂ ಸತ್ಯ. ಲಕ್ಷ್ಮೀನಾರಾಯಣ್ ಜೊತೆ ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.